ಶ್ರೀ ದಿಗಂಬರ ಜೈನ ತೀರ್ಥಕ್ಷೇತ್ರದಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ನಡೆದುಕೊಂಡು ಬರುತ್ತಿರುವ ಭಗವಾನ್ ಬಾಹುಬಲಿ ಮೂರ್ತಿಗೆ ಫೆಬ್ರವರಿ 22ರಿಂದ ಮಾರ್ಚ್ 1ರವರೆಗೆ ಮಹಾಮಸ್ತಕಾಭಿಷೇಕ ನಡೆಯಲಿದೆ ಎಂದು ಅಳದಂಗಡಿ ಅರಮನೆಯ ಅರಸರು ಮಸ್ತಕಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವೇಣೂರಿನಲ್ಲಿ 1604ರಲ್ಲಿ 35 ಅಡಿ ಎತ್ತರದ ಏಕಶಿಲಾ ಬಾಹುಬಲಿ ಮೂರ್ತಿಯನ್ನು ಅಜಿಲರಸರಾದ ತಿಮ್ಮಣ್ಣಾಜಿಲರು ಪ್ರತಿಷ್ಠಾಪಿಸಿ ಪ್ರಥಮ ಮಹಾಮಸ್ತಕಾಭಿಷೇಕ ನೆರವೇರಿಸಿದರು. ದಾಖಲೆ ಪ್ರಕಾರ 1928, 1956, 2000, 2012ರಲ್ಲಿ ಜರುಗಿವೆ. ಮಹಾಮಸ್ತಕಾಭಿಷೇಕ 9 ದಿನಗಳಲ್ಲೂ ಸಂಜೆ ಧಾರ್ಮಿಕ ಸಭೆಗಳೊಂದಿಗೆ ಕಾರ್ಯಕ್ರಮ ಆರಂಭಗೊಂಡು ಸಭಾ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ದಿಗಂಬರ ಯುಗಳ ಮುನಿಶ್ರೀಗಳು ಭಾಗವಹಿಸಿ ಆಶೀರ್ವಚನ ನೀಡುವರು. ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಬಹಳಷ್ಟು ಭಕ್ತಾದಿಗಳು ಆಗಮಿಸಲಿದ್ದು ಇಲ್ಲಿಯ ಮೂಲ ಸೌಕರ್ಯ ಅಭಿವೃದ್ಧಿಪಡಿಸಲಾಗಿದೆ. ಸರ್ಕಾರದ ಅನುದಾನದಿಂದ ಕ್ಷೇತ್ರದ ಸುತ್ತಲಿನ ಸುತ್ತು ರಸ್ತೆ ಡಾಮರೀಕರಣ, ಶೌಚಾಲಯಗಳ ನಿರ್ಮಾಣ ಆಗಿದೆ. ಬೆಟ್ಟದ ಒಳಗಿನ ಅಂಗಣಕ್ಕೆ ಕಲ್ಲು ಹಾಸು ಮಾಡಲಾಗಿದೆ. ಕ್ಷೇತ್ರದ ಎಲ್ಲ ಕಾಮಗಾರಿಗಳ ಮತ್ತು ವ್ಯವಸ್ಥೆಗಳ ಪರಿಶೀಲನೆಯನ್ನು ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಮಿಸಿದ್ದಾರೆ. ಪ್ರತಿದಿನ ಅನ್ನದಾಸೋಹ ನಡೆಯಲಿದ್ದು 10ರಿಂದ 20,000 ಜನರ ನಿರೀಕ್ಷೆ ಇದೆ. ವಾಹನ ಪಾರ್ಕಿಂಗ್ ವ್ಯವಸ್ಥೆ, ಸಂಚಾರ ನಿಯಂತ್ರಣ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿ ಪ್ರವೀಣ್ ಕುಮಾರ್ ಇಂದ್ರ, ಕೋಶಾಧಿಕಾರಿ ಜಯರಾಜ ಕಂಬಳಿ ಉಪಸ್ಥಿತರಿದ್ದರು. ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕವು ಫೆಬ್ರವರಿ ತಿಂಗಳ 22ರಿಂದ ಮಾರ್ಚ್ 1ನೇ ತಾರೀಕಿನವರೆಗೆ ಸಂಪ್ರದಾಯದಂತೆ ಜರುಗಲಿರುವ ಪ್ರಯುಕ್ತ ಪೂರ್ವ ಸಿದ್ಧತೆ ಹಾಗೂ ಮಹಾಮಸ್ತಕಾಭಿಷೇಕದ ವೈಶಿಷ್ಟ್ಯತೆ ಬಗ್ಗೆ ನಾವು ಪತ್ರಿಕಾ ಮಾಧ್ಯಮದ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ ಓದುಗರಿಗೆ, ವೀಕ್ಷಕರಿಗೆ ಈ ಸಂದೇಶವನ್ನು, ತ್ಯಾಗ, ವೈರಾಗ್ಯ ಮತ್ತು ಅಹಿಂಸಾ ತತ್ವಗಳ ಸಂದೇಶವನ್ನು ಸಾರಲು ನಿರ್ಧರಿಸಿರುವುದರಿಂದ ಎಲ್ಲ ಪತ್ರಿಕೆಯ ಹಾಗೂ ಮಾಧ್ಯಮದ ಬೇರೆ ಬೇರೆ ವಿಭಾಗಗಳಿಂದ ಇವತ್ತು ತಮ್ಮನ್ನು ಆಹ್ವಾನಿಸಿ ಪತ್ರಿಕಾಗೋಷ್ಠಿಯನ್ನು ನೆರವೇರಿಸಲಿಕ್ಕೆ ನಾವು ನಿಶ್ಚಯಿಸಿದ್ದೇವೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸುತ್ತಾ ಈ ಪತ್ರಿಕಾಗೋಷ್ಠಿಯಿಂದ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ವೇಣೂರು ಬಾಹುಬಲಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ ತಿಮ್ಮಣ್ಣಾಜಿಲ ವಂಶಸ್ಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲಾ ಅವರು ಅಧ್ಯಕ್ಷರಾಗಿ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ವೇಣೂರು ಪ್ರವೀಣೇಂದ್ರರು ಹಾಗೂ ಕೋಶಾಧಿಕಾರಿಯಾಗಿ ಜಯರಾಜ್ ಕಂಬಳಿಯವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದು ತಮಗೆ ಸಂಪೂರ್ಣ ವಿವರಗಳನ್ನು ನೀಡಲಿರುವರು. ಈಗ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲಾ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಬಾಹುಬಲಿ ಸ್ವಾಮಿಗೆ ವಂದಿಸುತ್ತಾ ಬಂದಂತಹ ಎಲ್ಲ ಮಾಧ್ಯಮದ ಮಿತ್ರರಿಗೂ ಸಹ ನನ್ನ ವೈಯಕ್ತಿಕ ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಜೈನ ಧರ್ಮದ ಮೊದಲನೇ ತೀರ್ಥಂಕರಾದಂತಹ ಆದಿನಾಥರ 2ನೇ ಪುತ್ರರಾದಂತಹ ಬಾಹುಬಲಿ ಸ್ವಾಮಿಯ ಒಂದು ಬಹಳ ಬೃಹತ್ ಮಹೋತ್ಸವ. ನಮ್ಮದು ಮಹಾಮಸ್ತಕಾಭಿಷೇಕ ಅಂತ ಹೇಳಿದರೆ ಅದಕ್ಕೆ ಮಹಾಮಸ್ತಕಾಭಿಷೇಕ ಅಂತ ಹೇಳುವುದು ಏಕೆಂತ ಹೇಳಿದರೆ ಇದು 12 ವರ್ಷಕ್ಕೊಮ್ಮೆ ನಡೆಯುವುದರಿಂದ ನಾವು ಅದನ್ನು ಮಹಾಮಸ್ತಕಾಭಿಷೇಕ ಅಂತ ಹೇಳ್ತೇವೆ. ಈ ಆದಿನಾಥ ತೀರ್ಥಂಕರಲ್ಲಿ ನಮ್ಮಲ್ಲಿ ಎಲ್ಲ ತೀರ್ಥಂಕರು ಇದ್ದರೂ ಸಹ ಬಾಹುಬಲಿಗೆ ನಾವು ತೀರ್ಥಂಕರು ಅಂತ ಹೇಳುವುದಿಲ್ಲ. ಯಾಕೆಂತ ಹೇಳಿದರೆ ಅವರು ನಮ್ಮ ಸಂವತ್ಸರದಲ್ಲಿ ಯಾವುದೇ ಬೋಧನೆ ಮಾಡೋದ್ರಿಂದ ಅವರಿಗೆ ತಪಸ್ಸಿನ ಮೂಲಕ ಕೇವಲ ಜ್ಞಾನ ಬಂದರಿಂದ ಅವರು ಕೇವಲಿಗಳಾಗಿ ನಮಗೆ ಭಗವಾನ್ ಬಾಹುಬಲಿ ನಾವು ಆರಿಸ್ತಾ ಬರ್ತಾ ಇದ್ದೇವೆ. ಈ ಸಲದ ಈ ಶತಮಾನದಲ್ಲಿ ನಮ್ಮ ವೇಣೂರಿನಲ್ಲಿ ಇದು 3ನೇ ಮಹಾಮಸ್ತಕಾಭಿಷೇಕ ನಾವು ನಡೆಸ್ತಾ ಇದ್ದೇವೆ. 2000 ಇಸ್ವಿಯಲ್ಲಿ ನಡೆಸಿದ್ದೇವೆ, 2012 ಇಸ್ವಿಯಲ್ಲಿ ನಡೆಸಿದ್ದೇವೆ. ಈಗ 2024ರಲ್ಲಿ ನಾವು ಮಹಾಮಸ್ತಕಾಭಿಷೇಕ ನಡೆಯುವ ಎಲ್ಲ ಸಿದ್ಧತೆಗಳನ್ನು ಮಾಡಿ ಅದಕ್ಕೆ ನಾವು ಪೂರ್ಣ ಪ್ರಮಾಣದ ಸಿದ್ಧತೆ ನಮ್ಮನ್ನು ನೆರವೇರಿದೆ. ಈ ಮಹಾಮಸ್ತಕಾಭಿಷೇಕದಲ್ಲಿ
ಕೇವಲ ಪೂಜೆಗೆ ಇದು ಸೀಮಿತವಾಗಿರದೆ ಬಾಹುಬಲಿಯ ಒಂದು ಅಹಿಂಸೆಯಿಂದ ಸುಖ ಹಾಗೂ ತ್ಯಾಗದಿಂದ ಶಾಂತಿ ಅಂತ ಹೇಳುವಂತಹ ಈ ಒಂದು ಸಂದೇಶವನ್ನು ಸಾರಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ನಾವು ಕೇವಲ ಮನುಕುಲಕ್ಕೆ ಒಳಿತಾಗುವಂತಹ ಶ್ರೇಷ್ಠ ಸಂದೇಶ ಇದು. ಆ ಒಂದು ಶ್ರೇಷ್ಠ ಸಂದೇಶವನ್ನು ಸಹ ಇದರ ಮೂಲಕ ಸಾರಬೇಕು, ಕೇವಲ ಪೂಜೆಗೆ ಸೀಮಿತವಾಗಿರಬಾರದು ಅಂತ ಹೇಳುವಂತಹ ಒಂದು ಅಭಿಪ್ರಾಯದಿಂದ ನಾವು ಈ ಒಂದು ಮಹಾಮಸ್ತಕಾಭಿಷೇಕ ಈ ಸಲ ನಾವು ನಡೆಸ್ತಾ ಇದ್ದೇವೆ. ಒಂದು ನಮ್ಮ ಈ ಮೂರ್ತಿಯನ್ನು ಸುಮಾರು 1604ರಲ್ಲಿ ನಮ್ಮ ಹಿರಿಯರಾದಂತಹ ನಮ್ಮ ವಂಶಸ್ಥರಾದಂತಹ ವೀರ ತಿಮ್ಮಣ್ಣಾಜಿಯವರು ಈ ಮೂರ್ತಿಯನ್ನು ಸ್ಥಾಪಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಪ್ರಾಚೀನವಾದಂತಹ ಶ್ರವಣಬೆಳಗೊಳದಲ್ಲಿ, ಕಾರ್ಕಳದಲ್ಲಿ, ವೇಣೂರಲ್ಲಿ ಹಾಗೂ ನೂತನವಾಗಿ ನಿರ್ಮಿಸಿರುವಂತಹ ಧರ್ಮಸ್ಥಳದ ಬಾಹುಬಲಿ, ಈ ರೀತಿಯಾಗಿ 4 ಏಕಶಲ ವಿಗ್ರಹಗಳಿರುವುದು ನಮಗೆ ಬಹಳ ಕರ್ನಾಟಕಕ್ಕೆ ಒಂದು ಬಹಳ ಹೆಮ್ಮೆಯ ವಿಷಯ. ಈ ಒಂದು ಮಹಾಮಸ್ತಕಾಭಿಷೇಕ ಈ ಸಲದ ವಿಶೇಷತೆ ಏನು ಹೇಳಿದರೆ, ಇದು 9 ದಿವಸಗಳ ಕಾಲ 22ನೇ ತಾರೀಕಿಂದ 1ನೇ ತಾರೀಕಿನ ತನಕ 9 ದಿವಸಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ 9 ದಿವಸಗಳಲ್ಲಿ ಪ್ರಥಮ 8 ದಿವಸದ ಕಾರ್ಯಕ್ರಮವನ್ನು ಬೇರೆ ಬೇರೆ ನಮ್ಮ ಜೈನ ಸಮಾಜದ ಮುಖ್ಯಸ್ಥರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ತದನಂತರ ಕೊನೆಯ ದಿವಸ ಅಂದರೆ 1ನೇ ತಾರೀಕಿಗೆ ನಮ್ಮ ಸಮಿತಿ ಕಡೆಯಿಂದ ಮಹಾಮಸ್ತಕಾಭಿಷೇಕ ಜರಲಿಕ್ಕಿದೆ. ಇದರಲ್ಲಿ ಪ್ರಥಮ 4 ದಿವಸ ನಾವು 108 ಕಲಶಗಳನ್ನಿಟ್ಟು ದೇವರಿಗೆ ಅಭಿಷೇಕ ಮಾಡಲಿಕ್ಕಿದ್ದೇವೆ. ಅಂದರೆ 22ರಿಂದ 4 ದಿವಸ 108 ಕಲಶ ಅಭಿಷೇಕ ಆಗ್ತದೆ. ಮತ್ತೆ ಉಳಿದ 3 ದಿವಸ 216 ಕಲಶ ಅಭಿಷೇಕ ಆಗ್ತದೆ. ಕೊನೆಯ ದಿವಸ 1 ದಿವಸ 504 ಕಲಶ ಆಗ್ತದೆ. ಕೊನೆಯ ದಿವಸ ನಾವು ಬಾಹುಬಲಿ ಸ್ವಾಮಿಗೆ 1008 ಕಲಶಗಳ ಮಹಾಮಂಜನವನ್ನು ನಾವು ನೆರವೇರಿಸಿದ್ದೇವೆ. ಇದರ ಜೊತೆಗೆ ಪ್ರತಿ ದಿವಸ ಸಹ ನಾವು ಬೇರೆ ಬೇರೆ ದ್ರವ್ಯಗಳಿಂದ ಅಭಿಷೇಕವನ್ನು ನೆರವೇರಿಸಲಿಕ್ಕಿದ್ದೇವೆ. ಒಂದು ಈ ದ್ರವ್ಯಗಳು ಯಾವುದು ಹೇಳಿದರೆ, ಒಂದು ಜಲಾಭಿಷೇಕ ಇರ್ತದೆ, ಅದು ಪ್ರಥಮ ದಿನ ಅಂತ ಆದರೆ ಅದು 108 ಕಲಶ ಅಭಿಷೇಕ. ಹಾಗೆ ಇನ್ನು ತದನಂತರ 2ನೇದಾಗಿ ಸಿಯಾಳದ ಅಭಿಷೇಕ. ಸಿಯಾಳ ಸುಮಾರು 250 ನಂಬರ್ನಷ್ಟು ಸಿಯಾಳವನ್ನು ಅಭಿಷೇಕ ನಾವು ಮಾಡಲಿಕ್ಕಿದ್ದೇವೆ ಭಗವಂತ ಬಾಹುಬಲಿಗೆ. ಆಮೇಲೆ ಯಕ್ಷುರಸ, ಹಾಲು, ಕಲ್ಕಚೂರ್ಣ ಅಂದರೆ ಅಕ್ಕಿ ಹಿಟ್ಟಿನಿಂದ ಅಭಿಷೇಕ ಮಾಡಲಿಕ್ಕಿದ್ದೇವೆ. ಅನಂತರ ಅರಶಿನ ಹುಡಿ ಸ್ವಲ್ಪ ಸಿಂಚನ ಮಾಡಿ ಮತ್ತೆ ಅದಕ್ಕೆ ನೀರು ಹಾಕಿ ಅರಶಿನದ ಅಭಿಷೇಕ ಮಾಡಲಿಕ್ಕಿದ್ದೇವೆ. ಆಮೇಲೆ ಕಷಾಯದ ಅಭಿಷೇಕ, ಗಂಧಾಭಿಷೇಕ, ಕೇಸರಿ ಅಭಿಷೇಕ, ಚಂದನ ಅಭಿಷೇಕ, ಅಷ್ಟಗಂಧದ ಅಭಿಷೇಕ, ಈ ರೀತಿಯಾಗಿ 10 ದ್ರವ್ಯಗಳಿಂದ ಅಭಿಷೇಕ ಆಗ್ತದೆ. ಆಮೇಲೆ ಪುಷ್ಪವೃಷ್ಟಿ ಆಗ್ತದೆ. ಕೊನೆಗಾಗಿ ಹೂಮಾಲೆಯನ್ನು ಹಾಕಿ ಆರತಿ ಮಾಡಿ ಇದು ಅಭಿಷೇಕದ ಪೂರ್ಣ ಪ್ರಮಾಣದ ಅಭಿಷೇಕ. ಈ ರೀತಿಯಾಗಿ ಅಭಿಷೇಕಗಳು ನಡೆಯಲಿಕ್ಕಿದೆ. ನಾವು ಈಗಾಗಲೇ ಈ ಎಲ್ಲ ಅಭಿಷೇಕದ ತಯಾರಿಗಳನ್ನು ಮಾಡಿ ನಮಗೆ ಬೇಕಾದಂಥದ್ದೆಲ್ಲ ದ್ರವ್ಯಗಳನ್ನು ಸಹ ತರಿಸಿ ಇಲ್ಲಿ ಇಟ್ಕೊಂಡಿದ್ದೇವೆ. ನಾವು ಎಲ್ಲ ಅಭಿಷೇಕದ ವ್ಯವಸ್ಥೆ ನಡೀಲಿಕ್ಕಿದೆ. ಇನ್ನು ಮಹಾಮಸ್ತಕಾಭಿಷೇಕ ಸಂದರ್ಭದಲ್ಲಿ ಪ್ರತಿದಿನ ಅಂದರೆ ಭೋಜನದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆಯಲ್ಲಿ ಇರುವುದರಿಂದ ಬಹಳ ದೊಡ್ಡದಾದಂಥ ಸುಮಾರು 1000 ಜನರಿಗೆ ಒಂದೇ ಸಲ ಕೂತು ಭೋಜನ ಮಾಡುವಂತಹ ಒಂದು ಡೈನಿಂಗ್ ಹಾಲ್ ಅಂತ ವ್ಯವಸ್ಥೆ ಸಹ ಮಾಡಿದ್ದೇವೆ ನಾವು. ಅದರ ಜೊತೆ ಒಂದು ದೊಡ್ಡ ಬಫೆ ಕೌಂಟರ್ ಮಾಡಿ ಅಲ್ಲಿ ಸುಮಾರು ಒಂದು 3-4 ಬಫೆ ಕೌಂಟರ್ಗಳಷ್ಟು ಜಾಗವನ್ನು ಇಟ್ಕೊಂಡು ಅದಕ್ಕೆ ಬಫೆ ಸಹ ವ್ಯವಸ್ಥೆ ಮಾಡಿದ್ದೇವೆ. ಸುತ್ತಮುತ್ತಲೇ ಸಹ ಬರುವಂತಹ ಬೇರೆ ಬೇರೆ ಕಡೆಯಿಂದ ನಾವು ಈಗ ದಿವಸಕ್ಕೂ ಸುಮಾರು 25ರಿಂದ 30,000 ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇಟ್ಟುಕೊಂಡಿದ್ದರಿಂದ ಅಲ್ಲಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಇದಕ್ಕೆ ಬೇಕಾದಂತಹ ಪಾರ್ಕಿಂಗ್ ವ್ಯವಸ್ಥೆ ಸಹ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಮೂಲಕ ಮಾತಾಡಿ ಪಾರ್ಕಿಂಗ್ ವ್ಯವಸ್ಥೆ ಸಹ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಆಮೇಲೆ ಒಂದು ಕಡೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಮೇನ್ ಪೆಂಡಾಲ್ನಲ್ಲಿ ಭರತೇಶ ಹಾಲ್ನಲ್ಲಿ ಒಂದು ದೊಡ್ಡ ಸಭಾ ಕಾರ್ಯಕ್ರಮದ ವ್ಯವಸ್ಥೆ ನಡೀತಾ ಇದೆ. 2 ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಒಂದು ಮೇನ್ ಪೆಂಡಾಲ್ನಲ್ಲಿ ಸಾಂಸ್ಕೃತಿಕ ವ್ಯವಸ್ಥೆ ಆಗ್ತದೆ. ಇನ್ನೊಂದು ನಮ್ಮ ಎಕ್ಸಿಬಿಷನ್ ಅಂದರೆ ವಸ್ತು ಪ್ರದರ್ಶನ ಮಾಳಿಗೆಯಲ್ಲಿ ಸಹ ನಾವು ಸಣ್ಣ ಸಣ್ಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ವಸ್ತು ಪ್ರದರ್ಶನದ ಮಾಳಿಗೆ ಈಗಾಗಲೇ ಸುಮಾರು 150ರಿಂದ 200 ಸ್ಟಾಲ್ಸ್, ಅದರಲ್ಲಿ ಕೇವಲ ತಿಂಡಿ ತಿನಿಸುಗಳ ಸ್ಟಾಲ್ಸ್ ಮಾತ್ರ ಆಗಬಾರ್ದು, ಒಂದು ಉತ್ತಮ ಥರದ ವಸ್ತು ಪ್ರದರ್ಶನ ಮಾಳಿಗೆ ಆಗಬೇಕು ಅಂತ ನಾವು ಅವರ ಹತ್ರ ವಿನಂತಿಸಿದ ಪ್ರಕಾರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರು ಸಹ ನಾವು ಸುಮಾರು 10 ಸ್ಟಾಲ್ ನಮ್ಮ ಸರ್ಕಾರ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ, ಅರಣ್ಯ ಇಲಾಖೆಯವರಿಗೆ, ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಸಹ ಕೊಟ್ಟು ಒಂದು ಉತ್ತಮ ರೀತಿಯ ವಸ್ತು ಪ್ರದರ್ಶನ ಆಗಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅವರಿಗೆ ಸಹ ನಾವು ಈಗಲೇ ಮಾಹಿತಿ ಕೊಟ್ಟಿದ್ದೇವೆ. ಸ್ವಚ್ಛತೆ ಬಗ್ಗೆ ಹೇಳುವುದಾದರೆ ನಾವು ಈ ಸ್ವಚ್ಛತೆ ಬಗ್ಗೆ ಈ ಸರ್ತಿನ ಮಹಾಮಸ್ತಕಾಭಿಷೇಕಕ್ಕೆ ಬಹಳ ಪ್ರಾಮುಖ್ಯವಾದಂಥ ಒಂದು ಆದ್ಯತೆಯನ್ನು ಸಹ ಕೊಟ್ಟಿದ್ದೇವೆ. ಅದು ಕೇವಲ ಇದು ಸುತ್ತಮುತ್ತಲ ಸ್ವಚ್ಛತೆ ಇರ್ಬೋದು, ಅದರ ಜೊತೆಗೆ ಆಹಾರದ ಅಲ್ಲಿ ನಡೆಯುವಂಥ ಸ್ವಚ್ಛತೆ ಸಹ ಇರ್ಬೋದು. ಇದಕ್ಕೆ
ಇದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಸರ್ಕಾರದ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ನಮ್ಮ ಪ್ರಥಮ ದಿವಸದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಬೇರೆ ಬೇರೆ ಧಾರ್ಮಿಕ ಮುಖಂಡರು, ಸಾಮಾಜಿಕ ಮುಖಂಡರು ಹಾಗೂ ನಮ್ಮ ಸರ್ಕಾರದ ವತಿಯಿಂದ ಬೇರೆ ಬೇರೆ ಮುಖಂಡರು ಬಂದು ಮಿನಿಸ್ಟರ್ಸ್ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಕೊನೆಯ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನವಿದ್ದ ರಾಜ್ಯಪಾಲರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ತುಂಬ ಸಂತೋಷ ಆಗ್ತದೆ ನಮಗೆ. ಇದರ ಜೊತೆಗೆ 26ನೇ ತಾರೀಕಿನಂದು ನಮ್ಮ ಮೈಸೂರಿನ ರಾಜವಂಶದ ಒಡೆಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಈ ಎಲ್ಲ ಕಾರ್ಯಕ್ರಮಗಳು ಸಹ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ವೀರೇಂದ್ರ ಹೆಗಡೆ ಅವರ ಒಂದು ಘನ ಅಧ್ಯಕ್ಷತೆಯಲ್ಲಿ ನಮ್ಮ ಸಮಿತಿಯ ಕಡೆ ನಡೀತದೆ. ಈ ಮಹಾಮಸ್ತಕಾಭಿಷೇಕ ಸಮಿತಿ ಅಂತ ಹೇಳಿದ್ರೆ ನಮ್ಮ ವೇಳೂರಿನ ಒಂದು ಮುಖ್ಯವಾದಂತಹ ಸಮಿತಿ ಇದೆ ನಮ್ದು ಇಲ್ಲಿ. ವೇಳೂರು ಜೈನ ದಿಗಂಬರ ತೀರ್ಥಕ್ಷೇತ್ರ ಸಮಿತಿ ಅಂತ ಹೇಳುವಂಥ ಸಮಿತಿಯ ಮುಖಾಂತರ ಇಲ್ಲಿ ಎಲ್ಲ ಆಗು ಹೋಗುಗಳು ನಡೀತಾ ಇದೆ. ಆದ್ರಿಂದ ನಮಗೆ ನಮ್ಮ ಬಯಲಾದಲ್ಲಿ ಬಂದಿದೆ ಏನಂತ ಹೇಳಿದ್ರೆ, ಪ್ರತಿ 12 ವರ್ಷಕ್ಕೊಮ್ಮೆ ತಾವು ಈ ಒಂದು ಮಹಾಮಸ್ತಕಾಭಿಷೇಕ ನೆರವೇರಿಸಬೇಕು ಅಂತ ಹೇಳುವಂಥ ಒಂದು ಬಯಲಾದಲ್ಲಿ ನಮ್ಮ ರೂಲ್ಸ್ ಇರೋದ್ರಿಂದ ಆ ಎಲ್ಲ ಜವಾಬ್ದಾರಿ ಮುಖ್ಯವಾಗಿ ವೇಣೂರು ದಿಗಂಬರ ಜೈನ ತೀರ್ಥಕ್ಷೇತ್ರ ಸಮಿತಿ ನಡೀತದೆ. ಈ ಜೈನ ದಿಗಂಬರ ತೀರ್ಥಕ್ಷೇತ್ರ ಸಮಿತಿಯ ಅಧ್ಯಕ್ಷ ಸಹ ಪೂಜ್ಯ ವೀರೇಂದ್ರ ಹೆಗ್ಡೆ ಇರ್ತಾರೆ. ಆನಂತರ ಈ ಮಹೋತ್ಸವದ ಅಧ್ಯಕ್ಷ ಸಹ ಅವರೇ ಆಗಿರ್ತಾರೆ. ಇದರಲ್ಲಿ ಮುಖ್ಯವಾಗಿ ನಮಗೆ ಇಬ್ಬರು ಮುನಿ ವರಿಯರ ಒಂದು ಇಲ್ಲಿಯ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಮಗೆ ಜೈನ ಬಸದಿಗಳಿಗೆಲ್ಲೂ ಸಹ ನಾವು ಒಂದೊಂದು ಮಠಕ್ಕೆ ಸಂಬಂಧಪಟ್ಟವರಾಗಿರ್ತೇವೆ. ಆದರೆ ವೇಣೂರಿಗೆ ಮುಖ್ಯವಾಗಿ ಕಾರಕಳ ಮಠ ಇದ್ರೂ ಸಹ ಈ ಬಾಹುಬಲಿ ಒಂದು ಪೀಠಕ್ಕೆ ಮೂಡುಬಿದ್ರೆ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಪೂರ್ಣ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳು ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನ ನಡೆಯುತ್ತೆ ಅಂತ ಹೇಳಿ ನಾನು ತುಂಬ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದ್ರೆ ಅದು ನಮಗೆ ಇದಕ್ಕೆ ಈ ಬಾಹುಬಲಿ ಸ್ವಾಮಿಗೆ ಸಂಬಂಧಪಟ್ಟ ಹಾಗೆ ಒಂದು ಪೀಠ ಮೂಡುಬಿದ್ರೆ ಚಾರುಕೀರ್ತಿ ಸ್ವಾಮೀಜಿಯವರ ಪೀಠ ಆಗಿರ್ತದೆ. ಈ ರೀತಿಯಾಗಿ ಕರ್ನಾಟಕದ ಎಲ್ಲ ನಮ್ಮ ಇಲ್ಲಿಯ ಮಠಾಧಿಪತಿಗಳು ಅಂದರೆ ನಮ್ಮ ಜೈನ ಸ್ವಾಮಿಗಳು ಎಲ್ಲ ಕ್ಷೇತ್ರದಿಂದ ಸಹ ಇಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ಅಂತ ಹೇಳುವಂಥ ವಿಚಾರ ನಮಗೆ ತಿಳಿಸಿರ್ತಾರೆ. ಇದರಿಂದ ಈ ಸಲದ ಮಸ್ತಕಾಭಿಷೇಕ ನನಗೆ ಇನ್ನೊಂದು ಹೆಮ್ಮೆ ಏನಂತ ಹೇಳಿದರೆ, ನಮ್ಮ ಒಂದು ನಮ್ಮ ಅಜಿಲಮಾನತನಿಂದ ಸ್ಥಾಪಿಸಲ್ಪಟ್ಟಂತಹ ಈ ಒಂದು ಬಾಹುಬಲಿ ಮೂರ್ತಿಗೆ ಈ ಶತಮಾನದಲ್ಲಿ 3ನೇ ಮಹಾಮಸ್ತಕಾಭಿಷೇಕ ಮಾಡಿಸುವಂಥ ಒಂದು ನೆರವೇರಿಸುವಂಥ ಸೌಭಾಗ್ಯ ನನಗೆ ಸಹ ಸಿಕ್ಕಿದೆ ಅಂತ ಹೇಳಿ ನಾನು ತುಂಬ ಸಂತೋಷ ಪಡ್ತೇನೆ. ಇದರ ಜೊತೆಗೆ ತಮ್ಮೆಲ್ಲರ ಸಹಕಾರದಿಂದ, ಮುಖ್ಯವಾಗಿ ತಮ್ಮ ಮೀಡಿಯಾದ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾದ ಎಲ್ಲ ಬಂಧುಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ, ನಮ್ಮ ಮುಂದಿನ ಸರ್ಕಾರದ ವತಿಯಿಂದ ಸಿಕ್ಕಿದಂಥ ಎಲ್ಲ ಸವಲತ್ತುಗಳ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದಂತಹ ಪ್ರವೀಣ್ ಕುಮಾರ್ ಆ ಬಗ್ಗೆ ತಿಳಿಸಲಿಕ್ಕಿದ್ದಾರೆ. ಗೋಮಟೇಶ ನಮ್ಮ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಅಧ್ಯಕ್ಷರಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು, ನಮ್ಮ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಅಲ್ದಂಗಡಿ ಅರಮನೆ ಮತ್ತು ನಮ್ಮ ಖಜಾಂಚಿಯಾದ ಜಯರಾಜ್ ಕೊಂಬಳಿ ಬೆರಿಗೇಗೌಡರು ಮತ್ತು ಪತ್ರಿಕಾ ಮಾಧ್ಯಮ ಬಂಧುಗಳು, ಇವತ್ತು ನಮಗೆ ಗೌರ್ಮೆಂಟಿಂದ ಕರ್ನಾಟಕ ಗೌರ್ಮೆಂಟಿಂದ ನಮಗೆ ಹಲವು ಕೆಲಸಗಳು ನಮ್ಮಿಂದಾಗಿ ಗೌರ್ಮೆಂಟ್ ನಮಗೆ ಆರ್ಥಿಕ ಸಂಗ್ರಹ ನಮಗೆ ಕೊಟ್ಟಿದ್ದಾರೆ. ಹೌದು ಸರ್, ಆರ್ಥಿಕ ಅಲ್ಪಸಂಖ್ಯಾತ ನಿಗಮದಿಂದ ನಮಗೆ ಸಾಧಾರಣ 1 ಕೋಟಿಯ ಕಾಮಗಾರಿ ನಡೆದಿದೆ. ಇಲ್ಲಿ ಬೆಟ್ಟದ ಸುತ್ತಲೂ ಮತ್ತು ಬೆಟ್ಟದ ಒಳಗಡೆ 2 ಬಸ್ತಿಗಳ ಜೀರ್ಣೋದ್ಧಾರ ಸಹ ಆಗಿದೆ. ಅಲ್ಲದೆ ಅಲ್ಲಿಯ ಕಾಮಗಾರಿ ಕಲ್ಲು ಹಾಸುವಿಕೆ ಎಲ್ಲ ಗ್ರೆನೇಟ್ ಹಾಸುವಿಕೆ ಅಂತೂ ಅಲ್ಪಸಂಖ್ಯಾತ ನಿಗಮದಿಂದ ನಮಗೆ 1 ಕೋಟಿ ರೂಪಾಯಿ ಇವಾಗಲೇ ಬಂದಿದೆ. ಅಲ್ಲದೆ ಮೆಸ್ಕಾಂ ವತಿಯಿಂದ ಸಾಧಾರಣ ಇಲ್ಲಿ 7 ವರ್ಷದ ಕಾಮಗಾರಿಗೆ ಇವಾಗಲೇ ನಡೆದಿದೆ ಅವರ ವತಿಯಿಂದ. ಅಲ್ಲದೆ KRDL ಇವರ ವತಿಯಿಂದ ಜಿಲ್ಲಾ ಪಂಚಾಯತ್ ಇವರಿಂದ ನಮ್ಮ ಬೆಟ್ಟದ ಸುತ್ತ ಕಾಮಗಾರಿ ಡಾಮರೀಕರಣ ಇವಾಗಲೇ ಪೂರ್ಣಗೊಂಡಿದೆ. ಅವರದ್ದು 24 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ. ಅಲ್ಲದೆ KRDL ಅವರ ವತಿಯಿಂದ ನೀರಿನ ವ್ಯವಸ್ಥೆ ಇವಾಗಲೇ ಸಾಧಾರಣ ಒಂದು 10,000 ಲೀಟರ್ನ ಟ್ಯಾಂಕಿ ಮತ್ತೊಂದು ಹೊಸ ಬೋರ್ವೆಲ್ ಹಾಗೆ ಸಾಧಾರಣ 6 ಲಕ್ಷದ ಅಮೌಂಟ್ ನಾವು ಇವಾಗಲೇ ನಮಗೆ ನಮ್ಮ ಇದು ಬೆಟ್ಟದ ಸುತ್ತ
ಕಾಮಗಾರಿಕೆ ನಡೆದಿದೆ. ಬಡವರಿಗೆ ಸಹ ಕಾಮಗಾರಿಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಲ್ಲದೆ ನಮ್ಮ ವೇಣೂರು ಪಂಚಾಯತಿ ವತಿಯಿಂದ ನಮಗೆ ಪಂಚಾಯತಿ ವತಿ ಮತ್ತು ಜಿಲ್ಲಾ ಪಂಚಾಯತಿ ವತಿಯಿಂದ ನಮಗೆ ಈವಾಗಲೇ ಒಂದು ಟಾಯ್ಲೆಟಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಾಧಾರಣ 4 ಟಾಯ್ಲೆಟ್ ವ್ಯವಸ್ಥೆ ಅವರು ಮಾಡಿಕೊಟ್ಟಿದ್ದಾರೆ. ಹಾಗೂ ದಾರಿದೀಪದ ವ್ಯವಸ್ಥೆಯನ್ನು ಸಹ ಇವರು ನಮ್ಮ ಪಂಚಾಯತಿ ವತಿಯಿಂದ ಎಲ್ಲ ಕಡೆಯಲ್ಲಿ ಇಲ್ಲಿ ಮಾಡಿದ್ದಾರೆ ಅವರು. ಅಲ್ಲದೆ ನಮ್ಮ ರಾಜ್ಯ ಹೆದ್ದಾರಿಯಲ್ಲಿ ಹರೀಶ್ ಪೂಜಾರಿ ವತಿಯಿಂದ ನಮಗೆ ರಾಜ್ಯ ಹೆದ್ದಾರಿಗೆ ಫುಲ್ಲು ಅಲಂಕಾರ ಮಾಡುವಂಥದ್ದು ಅವರ ವತಿಯಿಂದ ನಡೆದಿದೆ. ಅಲ್ಲ ಮತ್ತೆ ನಮಗೆ ಇಲ್ಲ ಸಣ್ಣ ನೀರಾವರಿಯಿಂದ ಗೋಡೆಗಳ ವತಿಯಿಂದ ನಮಗೆ ಸಾಧಾರಣ ಒಂದು 45 ಲಕ್ಷ ತಡೆಗೋಡೆ ನಿರ್ಮಾಣ ಸಹ ಆಗಿದೆ. ಈವಾಗಲೇ ಅದರ ಕಾಮಗಾರಿಕೆ ಪೂರ್ಣಗೊಂಡಿದೆ ಅಂತ ನಾನು ಹೇಳ್ತೇನೆ. ಮತ್ತೆ ಅಲ್ಪಸಂಖ್ಯಾತ ನಿಗಮದಿಂದ ಇನ್ನೊಂದು ಸಮುದಾಯ ಭವನ ನಮ್ಮ ಕಲ್ಲಬಸ್ತಿಯಲ್ಲಿನ ಬಸ್ತಿಗೆ ಒಂದು ಸೆಕ್ಷನ್ ಆಗಿದೆ. ಅದು ಮುಖ್ಯಮಂತ್ರಿಗಳ ಮುಖಾಂತರ ಇದೊಂದು ಸೆಕ್ಷನ್ ಆಗಿದೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ ಮತ್ತೆ ಗುರುವಾಂಕೆರೆಯಿಂದ ಹೊಸಂಗಡಿ ತನಕ 1 ಕೋಟಿ ರೂಪಾಯಿಯಲ್ಲಿ ಇವಾಗಲೇ ರೋಡಿನ ಕಾಮಗಾರಿ ಶುರು ಮಾಡಿದ್ದಾರೆ. ಅದು ಸಹ ಅನುದಾನ ಬಂದಿದೆ ಅಂತ ಹೇಳಿದ್ದಾರೆ ಮೊನ್ನೆ. ಅದು ಸಹ ಈ ಮಹಾಮಸ್ತ ವತಿಯಿಂದ ನಡೀತಾ ಇದೆ. ಮರುಳಾವರಣೀಕರಣ ಮಾಡ್ತಾ ಇದ್ದಾರೆ. ಹಾಗೂ ಇಷ್ಟೆಲ್ಲ ನಮಗೆ ಸೌಕರ್ಯವನ್ನು ಕೊಟ್ಟಿದ್ದಾರೆ ಗೌರ್ಮೆಂಟ್ ವತಿಯಿಂದ. ಹಾಗೂ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಸಹ ಇದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇದರ ಮುಖಾಂತರ ಉಸ್ತುವಾರಿ ಸಚಿವರು, ಆಮೇಲೆ ನಮ್ಮ ಅಭಯ್ ಚಂದ್ ಜೈನ್ ಅವರು ಸಹ ತುಂಬ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ. ಹಾಗೂ ಹರೀಶ್ ಕುಮಾರ್ MLC ಅವರು ಸಹ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ. ಅಲ್ಲದೆ ನಮ್ಮ ತಾಲೂಕಿನ MLA ಸಹ ಇದು ಭಾಗಿಯಾಗಿದ್ದಾರೆ ಇದರಲ್ಲಿ. ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ನೇಮಕುಲಾಲ್ ಸಹ ಅವರ ವತಿಯಿಂದ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ವತಿಯಿಂದ ಸಹ ಅತಿ ಹೆಚ್ಚಿನ ಇಲ್ಲಿ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡಿದ್ದಾರೆ ಅವರು. ಹಾಗೂ ನಮ್ಮ ಮಂಗಳೂರಿನ ಜಿಲ್ಲಾ ಅಧಿಕಾರಿಗಳು ಹಾಗೂ SP ಸಾಹೇಬರು, ಪುತ್ತೂರಿನ AC ಸರ್ ಮತ್ತು ಬೆಳ್ತಂಗಡಿ ತಹಶೀಲ್ದಾರ್ ಮತ್ತೆ ಬೆಳ್ತಂಗಡಿ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರು ಸಹ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅಲ್ಲದೆ ನಮ್ಮ KV ಮೆಸ್ಕಾಂನ ಅಧಿಕಾರಿಗಳು ಸಹ ಇಲ್ಲಿ ತುಂಬಾ ಶ್ರಮ ಪಟ್ಟು ಇಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಅಂತ ಹೇಳುತ್ತಾ, ಮತ್ತೆ ಇಲ್ಲಿ ನಮ್ಮ ಶಾಲೆಗಳಲ್ಲಿ ಇಲ್ಲಿ ಈವಾಗಲೇ ನಮಗೆ 5 ಶಾಲೆಯಲ್ಲಿ ಬಂದಂಥ ಯಾತ್ರಾದಿಗಳಿಗೆ ತಂಗುವಂಥ ವ್ಯವಸ್ಥೆಯನ್ನು DDP ಅವರು ಮಾಡಿದ್ದಾರೆ. ಆದ ಕಾರಣ ಒಂದು ವಾರದ ಮಟ್ಟಿಗೆ 9 ದಿವಸ ಮಟ್ಟಿಗೆ ಶಾಲೆಗೆ ಒಂದು ರಜೆ ಕೊಟ್ಟು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ ಅಂತ ಹೇಳುತ್ತಾ, ಮತ್ತೆ ಎಲ್ಲ ತಾಲೂಕಿನ ಪತ್ರಕರ್ತ ಮಿತ್ರರಿಗೂ ಮತ್ತು ಎಲ್ಲ ತಾಲೂಕಿನ ಸರ್ಕಾರಿ ಸಿಬ್ಬಂದಿ ವರ್ಗದವರು ನಮಗೆ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಸರ್, 5 ಶಾಲೆಯಲ್ಲಿ ಕಮ್ಮಿಯಲ್ಲಿ ಒಂದು 2,500-3 ಸಾವಿರ ಜನ ಹಿಡಿಬಹುದಾರೆ. ಮತ್ತೆ ನಮಗೆ ಕೆಲವು ಅಧ್ಯಾಪಕರನ್ನು ಇಲ್ಲಿ ಇದು ಮಾಡಿದ್ದಾರೆ. ನಮಗೆ ಅವರ ಚಾರ್ಜ್ ಇಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಕೆಲವು ಅವರಿಗೆ ಆಫೀಸ್ ವರ್ಕ್ ಇದ್ದ ಕಾರಣ ಸರ್ಕಾರಿ ಶಾಲೆ ಟೀಚರ್ಗಳನ್ನು ಇವಾಗಲೇ ಒಂದು 4-5 ದಿವಸದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅವರು DDP ಅವರು ಅವರಿಗೆ ಟೆಂಪರರಿ ಆಗಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಂದ್ರೆ ಅವರು ಇವಾಗಲೇ ಶಾಲೆಯಲ್ಲಿ ಅವರ ಮುಂಚೆ ಅವ್ರದ ಪೋಷಣೆ ಎಲ್ಲ ಮುಗಿಸಿದ್ದಾರೆ. ಅಲ್ಲ, ಅದನ್ನು ಅವ್ರು ಇದು ಮಾಡ್ತಾರೆ, ಎಷ್ಟು ಮಾಡ್ತಾರೆ ಬೇರೆ ಹಾಲಿಡೇಸ್ ಅಲ್ಲಿ ಇದು ಮಾಡಿ ಕ್ಲಾಸ್ ಮಾಡಿ. ಬೇರೆ ಕಡೆ ಗುರುಮಿಂದ್ರಲ್ಲಿ ರೆಕಮೆಂಡೇಶನ್ ಇದೆ, ಇಲ್ಲಿ ಗುರುವಾಂಕೆರೆ ರೆಕಮೆಂಡೇಶನ್ ಇದೆ. ಹೌದು, ಅಕಾಮಿಡೇಷನ್ ಪೇಮೆಂಟ್ ಇಲ್ಲಿ ನಮ್ಮ ಸೈಡಿಂದ ಅಕಾಮಿಡೇಷನ್ ಅಂದರೆ ಬೇರೆ ನಮ್ಮ ಹತ್ರ ಹಾಲ್ ಇಲ್ಲ. ಇದು ನಮ್ಮ ಹತ್ರ ಇಷ್ಟೇ ರೂಮ್ಸ್ ಇರೋದು. ನಮ್ಮ ಹತ್ರ ಇಲ್ಲಿ ವೇಣೂರಲ್ಲಿ ಅಕಾಮಿಡೇಷನ್ ವ್ಯವಸ್ಥೆ ನಮ್ಮ ಹತ್ರ ಇಲ್ಲ. ನಮ್ಮ ಜೈನ್ ಮಠ ಮೂಡುಬಿದ್ರಿ ಅಲ್ಲಿ ಅಕಾಮಿಡೇಷನ್ ಕೊಡ್ತೇವೆ ನಾವು ಬರೋವರಿಗೆ. ಹೆಚ್ಚಾದರೆ ಬೇಕಂತ ಕೆಲವರು ನಮಗೆ ಪ್ರೈವೇಟ್ ಅಕಾಮಿಡೇಷನ್ ಬೇಕು ಅಂತ ಕೇಳಿದರೆ ಹಾಗೆ ಅರೇಂಜ್ ಮಾಡಿದ್ದೇವೆ ನಾವು. ಆಲ್ ಓವರ್ ಕರ್ನಾಟಕದಿಂದ ಬರುವ ಎಕ್ಸ್ಪೆಕ್ಟೇಷನ್ ಇದೆ ನಮಗೆ. ಸಾಧಾರಣ ದಕ್ಷಿಣ ಕನ್ನಡ ಬಿಟ್ಟು ಆಲ್ ಓವರ್ ಸಾಧಾರಣ ದಿವಸ ಒಂದು 5,000 ಜನ ಬರ್ಬೋದು. 5,000-10,000 ಜನ ಬರ್ಬೋದು ಡೈಲಿ. ದಕ್ಷಿಣ ಕನ್ನಡ ಸೇರುವಾಗ ಡೈಲಿ ಒಂದು 20,000-30,000 ಜನ ಬರ್ಬೋದು. ಒಂದು ಸಂಡೇ ಅಂದರೆ ನಮ್ಮ ನಿರೀಕ್ಷೆ ಜಾಸ್ತಿ ಇದೆ. ಒಂದು 40,000-50,000 ಜನ ಸೇರುವ ನಿರೀಕ್ಷೆ ಇದೆ ಸ್ಯಾಟರ್ಡೆ ಸಂಡೇ. ಮತ್ತು ನಾವೀಗ ಇಲ್ಲಿ ಧರ್ಮಸ್ಥಳದಲ್ಲಿ ನಿಲ್ಲುವಂಥವರಿಗೆ ಅಲ್ಲಿ ಅವಕಾಶ ಆಗಿದೆ. ಮತ್ತು ಕೆಲವರಲ್ಲಿ ನಾವು ಕೇಳಿದ್ದೇವೆ ಎಲ್ಲಿ ಅಕಾಮಿಡೇಷನ್ ಮಾಡೋಕೆ, ನಮಗೆ ಲಾಡ್ಜಲ್ಲಿ ಅಕಾಮಿಡೇಷನ್ ಮಾಡಿದ್ರೆ ಒಳ್ಳೇದಂತ ಹೇಳಿ. ಆದ ಕಾರಣ ನಾವು ಅವರಿಗೆ ಲಾಡ್ಜಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಕೆಲವರಿಗೆ. ಸರ್, ನಮಗೆ ಸರ್ಕಾರದಿಂದ ಅಲ್ಪಸಂಖ್ಯಾತ
ಹಾ ಮಹಾಮಸ್ತಕಾಭಿಷೇಕಕ್ಕಿಂತ ಅಲ್ಲ ಅದು ಹಾ. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಕೊಟ್ಟದವರು ನಮಗೆ ಅಭಿಷೇಕಕ್ಕೆ ನಾವು ಖರ್ಚು ತಗೊಳ್ಳೋದು ಇಲ್ಲ ಪೂಜೆಗೆ ನಾವು ತಗೊಳ್ಳೋದು ದುಡ್ಡು ಯಾರು ಸರ್ ಅದು ನಮ್ಮ ಜೈನ ಸಮಾಜದಿಂದ ನಡೆಯುತ್ತೆ ಸರ್ ಅದು ಹೌದು. ಅಟ್ಟೊಳಿಗೆ ಸಹ ನಮ್ದೇ ಪೂಜಾ ಎಲ್ಲ ಕೆಲಸಗಳು ಸಹ ನಮ್ಮ ವತಿಯಿಂದ ನಡೆಯುತ್ತೆ ಜೈನ ಸಮಾಜ ವತಿಯಿಂದ ಫಾರ್ ಡೆವಲಪ್ಮೆಂಟ್ ಮಾತ್ರ ಬೆಟ್ಟದ ಡೆವಲಪ್ಮೆಂಟ್ ಮತ್ತೆ ಬೆಟ್ಟದಲ್ಲಿ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಗ್ರಾನೈಟ್ ಹಾಕೋದು ಮತ್ತೆ ಗ್ರಾನೈಟ್ಸ್ ಮತ್ತೆ ಸೈಡ್ ಇದೆಲ್ಲ ವಾಲ್ ಇದೆಲ್ಲ ಸಾರಣೆ ವಾಟ್ಸಪ್ ಲೈಕ್ ಹೌದು ವಿಶೇಷ ಭಜನೆ ವ್ಯವಸ್ಥೆ ಮಾಡ್ತೇವೆ ರಾತ್ರಿಗೆ 11 ಗಂಟೆಗೆ ಧರ್ಮಸ್ಥಳ ಹೋಗೋದು ಮತ್ತೆ ಕಾರ್ಕಳ ಹೋಗ್ಲಿಕ್ಕೆ ಮೂಡುಬಿದ್ರೆ ಹೋಗುವಂತ ಭಜನೆ ವ್ಯವಸ್ಥೆ ಇದೆ. KSRTC ಸಹ ಬರ್ತಿದ್ದೇವೆ ಸ್ವಲ್ಪ ಕೆಲವು ಬಸ್ ಬೇರೆ ಕಡೆ ಹಾಕ್ಬೇಕು ನೀವು ಸಂಸ್ಥೆ ಆ ಕಡೆ ಸ್ವಲ್ಪ ಹಾಕ್ಬೇಕು ಬರ್ತಿದ್ದೇವೆ ಕೇಳ್ಕೊಂಡಿದ್ದೇವೆ ನಮಗೆ ಈಗ ಅಲ್ಪಸಂಖ್ಯಾತರ ಇಲಾಖೆಯಿಂದ ಬಂದಂತ ಅನುದಾನ 1 ಕೋಟಿ ಮಾತ್ರ ಬಂದಿದೆ. ಅದಂದ್ರೆ ಬೆಟ್ಟ ರಿಪೇರಿಗೆ ಅಂತ ಬಂದಿದೆ ಅದು ಕಂಪ್ಲೀಟ್ ಆಗಿ ಅಲ್ಲ ನಾವು ಅರ್ಜಿ ಕೊಟ್ಟು ಕೇಳಿದ್ದವರ ಹತ್ರ ಮಹಾಮಸ್ತಕಾಭಿಷೇಕ ಇದ್ದ ಕಾರಣ ನಿಮ್ಮ ವತಿಯಿಂದ ನಮ್ಮಲ್ಲಿ ಬೆಟ್ಟದಲ್ಲಿ ಕೆಲವು ಕಾಮಗಾರಿಕೆ ಇದೆ ಅದನ್ನು ನಿಮ್ಮ ವತಿಯಿಂದ ಮಾಡಿಕೊಡ್ಬೇಕಂತ ಹೇಳಿ ನಾವು ಹೇಳಿದ್ದೇವೆ. ಇಲ್ಲ ಆದ್ರೆ ನಾವು ಡೈರೆಕ್ಟ್ ಅದೇ ನಾವು ಮಿನಿಸ್ಟ್ರಿಗೆ ಕೊಟ್ಟೇವೆ ನಾವು ಅಲ್ಪಸಂಖ್ಯಾತ ನಿಗಮದ ಮಿನಿಸ್ಟ್ರಲ್ಲಿ ನಾವು ಮಾತಾಡಿ ಅಲ್ಲಿಯೇ ಕೊಟ್ಟೇವೆ ಅವರಿಗೆ ಗೊತ್ತಿದೆ ಅದು ಈಗ ಅವರು ತುಂಬಾ ಸರಿ ನಮ್ಮ ಇಲ್ಲಿಯ ಉಸ್ತುವಾರಿ ಸಚಿವರ ಪ್ರಥಮ ಮೀಟಿಂಗ್ ಅಲ್ಲಿ ನಾವು ನಮ್ಗೆ ಯಾವ್ದಾದ್ರು ಇದು ಡಿಪಾರ್ಟ್ಮೆಂಟ್ ನೀವು ಕೊಡ್ಬೇಕು ಯಾಕಂದ್ರೆ ನಮಗೆ ಕೆಲಸ ಸ್ವಲ್ಪ ಬೇಗ ಪ್ರಾರಂಭ ಮಾಡಬೇಕು ಅದು PWD ಮುಖಾಂತರ ಎಲ್ಲ ಬಂದ್ರೆ ಅದು ಪ್ರೊಸೀಜರ್ ಇರ್ತದಲ್ಲ ಅದು ಅವ್ರದ್ದೆಲ್ಲ ಟೆಂಡರ್ ಆಗಬೇಕೆಲ್ಲ ಇರ್ತದಲ್ಲ ಆ ರೀತಿ ಆಗಬಾರ್ದು ನಾವು ನಿಮ್ಮ ವತಿಯಿಂದ ನಾವು ಕೆಲಸ ಮಾಡಬೇಕಂತ ಡಿಪಾರ್ಟ್ಮೆಂಟ್ಗೆ ಕೇಳ್ಕೊಂಡಿದ್ದೇವೆ ಅವರ ವತಿಯಿಂದ ಕೆಲಸ ಆಗ್ತಿದೆ ಡಿಪಾರ್ಟ್ಮೆಂಟಿಂದ MLC ಇದ್ರು ಫಸ್ಟ್ ಮೀಟ್ ಇದ್ರು MLA ಗಮನಕ್ಕೆ ಇದೆ ಅದು ಎಲ್ಲ ಒಂದು ವಿನಂತಿ ನಮ್ಮದು ಏನು ಕೇಳಿದರೆ ಈ ಒಂದು 12 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಒಂದು ಮಧ್ಯಾಹ್ನ ಕಾರ್ಯಕ್ರಮ ಸುವ್ಯವಸ್ಥೆಯಲ್ಲಿ ಆಗಬೇಕಾದ್ರೆ ನಿಮ್ಮ ಎಲ್ಲ ಸಹಕಾರ ನಮಗೆ ಬಹಳ ಅಗತ್ಯ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ 2004ರಲ್ಲಿ ಆರಂಭವಾದ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ. ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ, ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ. ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್, ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ, ಅಗರಬತ್ತಿ, ಆರೋಗ್ಯದಾಯಕ ಪೇಯಗಳು, ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ. ಅತ್ಯುತ್ತಮ ಗುಣಮಟ್ಟ, ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ. 16 ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ, ಲೈನ್ ಸೇಲ್ ಹಾಗೂ ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ. ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ವರ್ಣಾವಕಾಶ. ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ 1 ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, TB ಕ್ರಾಸ್ ಬೆಳ್ತಂಗಡಿ. ದೂರವಾಣಿ ಸಂಖ್ಯೆ 08256234760.